ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಕೃಷ್ಣವನಕ್ಕೆ ಸ್ವಾಗತ. ನಾವಿವತ್ತು ಕೃಷ್ಣವನದಲ್ಲಿ ಅತಿ ಸುಂದರವಾಗಿರುವ ಗಿಳಿಗಳು ಕಾಕ್ಟೇಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾಕ್ಟೇಲ್ಗಳು ಬಂದ್ಬಿಟ್ಟು ಆಸ್ಟ್ರೇಲಿಯಾ ದೇಶದ ನೇಟಿವ್ ಸ್ಪೀಶೀಸ್ ಆಗಿದೆ. ಕಾಕ್ಟೇಲ್ಗಳಲ್ಲಿ ಹಲವಾರು ತರದ ಕಾಕ್ಟೇಲ್ಸ್ ಬರುತ್ತೆ. ಉದಾಹರಣೆಗೆ ಗ್ರೇ ಕಾಕ್ಟೇಲ್, ಪೈಡ್ ಕಾಕ್ಟೇಲ್, ಪರ್ಲ್ ಕಾಕ್ಟೇಲ್, ಲುಟಿನೋ ಕಾಕ್ಟೇಲ್. ಈ ಕಾಕ್ಟೇಲ್ಗಳನ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದ್ರೆ, ಇವುಗಳ ತಲೆ ಮೇಲೆ ಈ ತರ ಕ್ರೌನ್ ಶೇಪ್ ಇರುತ್ತೆ. ಇದನ್ನ ನೋಡಿ ಕಾಕ್ಟೇಲ್ಗಳು ಅಂತ ಅನ್ಬೋದು. ಇವುಗಳ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 15ರಿಂದ 20 ವರ್ಷ ವೈಲ್ಡ್ ನಲ್ಲಿ. ಹಾಗೆ ನಾವು ಕ್ಯಾಪ್ಟಿವಿಟಿನಲ್ಲಿ ಇವುಗಳಿಗೆ ಪ್ರಾಪರ್ ಫುಡ್, ವಾಟರ್, ಮೆಡಿಕೇಶನ್ ಕೊಟ್ವಿ ಅಂದ್ರೆ 20ರಿಂದ 25 ವರ್ಷ ಬದುಕತ್ತೆ. ಇವುಗಳು ಬ್ರೀಡಿಂಗ್ಗೆ ಏಜ್ ಬಂದ್ಬಿಟ್ಟು 8 ತಿಂಗಳಿಂದ 10 ತಿಂಗಳಾದ್ಮೇಲೆ ಈ ಮರಿಗಳು ದೊಡ್ಡದಾಗಿರುತ್ತೆ. ಇವುಗಳಿಗೆ ನೀವು ಪ್ರಾಪರ್ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಾಗ ಇದು ಬ್ರೀಡಿಂಗ್ ಮಾಡುತ್ತೆ. ಇದು ಒಂದ್ಸರಿ ಬ್ರೀಡಿಂಗ್ ಮಾಡಿದಾಗ 4ರಿಂದ 5 ಮೊಟ್ಟೆ ಇಟ್ಟು 4ರಿಂದ 5 ಮರಿಗಳನ್ನು ಮಾಡುತ್ತೆ. ಆಮೇಲೆ ನೀವು ಇವುಗಳಿಗೆ ಪ್ರಾಪರ್ ಕೇಜ್ ಸೈಜ್ ಬಂದ್ಬಿಟ್ಟು, ಈ ಪಕ್ಷಿಗಳು ಸ್ವಲ್ಪ ದೊಡ್ಡದಾಗಿರೋದ್ರಿಂದ 3 feet by 2 feet ಅಟ್ಲೀಸ್ಟ್ ಮಿನಿಮಮ್ ಅಷ್ಟು ಕೇಜ್ ಕೊಡಬೇಕು. ಯಾಕೆಂದ್ರೆ ಇದಕ್ಕೆ ಸ್ಪೇಷಿಯಸ್ ಆಗಿ ಹಾರಾಡ್ಕೊಂಡು ಆರಾಮಾಗಿರೋದಕ್ಕೆ. ಆಮೇಲೆ ಈ ಪಕ್ಷಿಗಳಿಗೆ ನೀರಲ್ಲಿ ಸ್ನಾನ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಇವು ವೈಲ್ಡ್ ನಲ್ಲಿ ಯಾವ ತರ ನೀರಲ್ಲಿ ಸ್ನಾನ ಮಾಡ್ಕೊಂಡಿರುತ್ತೋ ಅದೇ ತರ ನೀವು ಒಂದ್ ಸಂಡೇ ಅಥವಾ ಅಲ್ಟ್ರೇಟ್ ಸಂಡೇಗಳು ನೀವು ಫ್ರೀ ಇದ್ದಾಗ ಇವುಗಳನ್ನ ಒಂದು ಬಾತಿಂಗ್ ಕೇಜ್ ಹಾಕಿ ಹೊರಗಡೆ ಇಟ್ಟು ಅವುಗಳಿಗೆ ನೀರ್ ಸ್ಪ್ರೇ ಮಾಡಿದಾಗ ತುಂಬಾ ಖುಷಿ ಆಗಿರುತ್ತೆ. ಆಮೇಲೆ ಇವುಗಳಿಗೆ ಫುಡ್ ಡಯಟ್ ಬಂದ್ಬಿಟ್ಟು ನಾರ್ಮಲ್ ಫುಡ್ ಡಯಟ್. ಎಲ್ಲಾ ಪಕ್ಷಿಗಳ ತರ ಎಲ್ಲಾ ಮಿಕ್ಸ್ಡ್ ಸೀಡ್ಸ್ ಗಳನ್ನ ಇದು ತಿನ್ನತ್ತೆ. ಆಮೇಲೆ ಇವುಗಳದ್ದು ಬೀಕ್ ದೊಡ್ಡದ್ರಿಂದ ಇದಕ್ಕೆ ಸನ್ಫ್ಲವರ್ ಸೀಡ್ಸ್ ತುಂಬಾ ಇಷ್ಟ ಆಗುತ್ತೆ. ಸನ್ಫ್ಲವರ್ ಸೀಡ್ಸ್ ತುಂಬಾ ಖುಷಿಯಾಗಿ ತಿನ್ನತ್ತೆ. ಆಮೇಲೆ ಇದಕ್ಕೆ ಎಲ್ಲಾ ತರದ ಹಣ್ಣುಗಳು ನೀವು ಕೊಡ್ಬೋದು. ಸೀಸನಲ್ ಹಣ್ಣುಗಳು ನೀವು ಇದಕ್ಕೆ ಮಾವಿನ ಹಣ್ಣು ಕೊಡ್ಬೋದು, ಆಪಲ್ ಕೊಡ್ಬೋದು, ಸೀಬೆ ಹಣ್ಣು ಕೊಡ್ಬೋದು, ವಾಟರ್ ಮೆಲನ್ ಕೊಡ್ಬೋದು, ಪಪ್ಪಾಯ ಕೊಡ್ಬೋದು. ಆದ್ರೆ ಸಪ್ಗಳನ್ನ ಕೊಡ್ಬೇಕಾದ್ರೆ ನೋಡ್ಬಿಟ್ಟು ಕೊಡಿ. ಯಾಕೆ ಅಂತಂದ್ರೆ ಸಪ್ಗಳನ್ನ ಕ್ಲೀನಾಗಿ ತೊಳೆದಿರ್ಬೇಕು. ಆಮೇಲೆ ಸಪ್ಗಳನ್ನ ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಕೊಡಬಾರ್ದು. ಸಪ್ಗಳನ್ನ ಮಳೆಗಾಲದಲ್ಲಿ ಕೊಟ್ರೆ ಇವುಗಳಿಗೆ ಬೇದಿ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಕಷ್ಟ ಆಗುತ್ತೆ ನೋಡ್ಕೊಳ್ಳೋದು. ಯಾಕೆಂದ್ರೆ ನಮ್ಮ ಹತ್ರ ಏವಿಯನ್ ವೆಟರಿನರಿಯನ್ಸ್ ತುಂಬಾ ಕಮ್ಮಿ ಇದ್ದಾರೆ ಇಂಡಿಯಾದಲ್ಲಿ. ಅದು ಬೆಂಗಳೂರಲ್ಲಿ ಏವಿಯನ್ ವೆಟರಿನರಿಯನ್ಸ್ ತುಂಬಾ ಕಮ್ಮಿ ಇದ್ದಾರೆ. ಆಮೇಲೆ ಸಪ್ಗಳಲ್ಲಿ ಯಾವ್ಯಾವ ಸಪ್ ಕೊಡ್ಬೋದು ಅಂದ್ರೆ, ಕೊತ್ತಂಬರಿ ಕೊಡ್ಬೋದು, ನೀವು ಪಾಲಕ್ ಕೊಡ್ಬೋದು, ಪುದೀನ ಕೊಡ್ಬೋದು. ತುಂಬಾ ಎಂಜಾಯ್ ಮಾಡ್ಕೊಂಡಿರುತ್ತೆ. ಹಾಗೆ ಇವಳಿಗೆ ಮಿಕ್ಸಡ್ ಕಾಳುಗಳನ್ನ ನೆನ್ಸಿಟ್ಟು ನೀವು ಮಾರನೇ ದಿನ ಅದನ್ನ ಮೊಳಕೆ ಬರ್ಸಿ ಕೊಡ್ಬೋದು, ಹಾಗೆ ಕೊಡ್ಬೋದು. ಕಾಳುಗಳು ತಿನ್ನತ್ತೆ. ಸ್ವೀಟ್ ಕಾರ್ನ್, ಜೋಳ ಬರುತ್ತಲ್ಲ, ಅದನ್ನ ಕೊಟ್ರೆ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನತ್ತೆ. ಆಮೇಲೆ ಇವುಗಳಿಗೆ ವೈಲ್ಡ್ ಅಲ್ಲಿ ಏನಾದ್ರೂ ಬೇಕು ಅನ್ನಿಸ್ರೆ, ಅವಕ್ಕೆ ಡೆಫಿಷಿಯನ್ಸಿ ಅನ್ನಿಸ್ರೆ ಅದೇ ಹೋಗಿ ಕೆರೆದು ತಿನ್ನತ್ತೆ. ಆದ್ರೆ ನಾವು ಸಾಕಿದಾಗ ಅದು ನಮ್ ಜವಾಬ್ದಾರಿ. ನಾವು ಇವುಗಳಿಗೆ ಪ್ರಾಪರ್ ಆಗಿರೋ ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ ಕೊಡಬೇಕು. ಮಲ್ಟಿವಿಟಮಿನ್ ಅಲ್ಲಿ ಬಂದ್ಬಿಟ್ಟು ಬಿಮ್ರಾಲ್, ಆಸ್ಟ್ರೋವೆಟ್ ಅಂತ ಮೆಡಿಸಿನ್ಸ್ ಇದೆ. ಈ ಮೆಡಿಸಿನ್ಸ್ ಗಳನ್ನ ನಾವು ಹ್ಯಾಕ್ ಕೊಡ್ಬೇಕು ಅಂದ್ರೆ, ಹಿಂದಿನ ದಿನಾನೇ ರಾತ್ರಿ ಪಕ್ಷಿಗಳ ಕೇಜಿಂದ ನೀರ್ ತೆಗೆದ್ಬಿಟ್ಟು ಮಾರನೇ ದಿನ ಬೆಳಗ್ಗೆ 1 ಲೀಟರ್ ನೀರಿಗೆ 1 ಕ್ಯಾಪ್ ಅಷ್ಟು ಮೆಡಿಸನ್ ಮಿಕ್ಸ್ ಮಾಡಿ ಇಡಬೇಕು. ಅದನ್ನ ಇದು ಬೆಳಗಿನ ಸಾಯಂಕಾಲದಿಂದ ಕುಡಿಯತ್ತೆ. ಮಾರನೇ ದಿನ ತೆಗಿಬಹುದು. ಆಮೇಲೆ ನೆನ್ಪಿಟ್ಕೊಳ್ಳಿ, ಪಕ್ಷಿಗಳಲ್ಲಿ ಯಾವುದೇ ತರ ಕಾಯಿಲೆಗಳು ಬರಬಾರ್ದು ಅಂದ್ರೆ ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ, ನೀರ್ಗಳನ್ನ ದಿನ ಚೇಂಜ್ ಮಾಡಬೇಕು. ನೀರ್ ಹಳೆದಿದ್ದಷ್ಟು, ಅವುಗಳ ವೇಸ್ಟ್ ಆ ನೀರು ಬಿದ್ದಷ್ಟು ಪಕ್ಷಿಗಳಿಗೆ ಕಾಯಿಲೆ ಬರುತ್ತೆ. ಸೊ ಹಾಗಾಗಿ ಪಕ್ಷಿಗಳನ್ನ ಸೇವ್ ಮಾಡ್ಕೋಬಹುದು. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಸಾಕಿರೋ ಪಕ್ಷಿಗಳನ್ನ ಹೊರಗೆ ಬಿಡ್ಬೇಡಿ. ನಿಮಗೆ ಇಷ್ಟ ಆಯ್ತು ಅಂತ ನೀವು ಪಕ್ಷಿಗಳನ್ನ ತಂದು ಸಾಕಿ ನಮ್ಮ ಕೈಲಿ ನೋಡ್ಕೊಳಕ್ ಆಗ್ತಿಲ್ಲ, ಆಯ್ತು ನಾನು ಅದನ್ನ ಫ್ರೀ ಆಗಿ ಬಿಡ್ತೀನಿ ಅಂತ ದಯವಿಟ್ಟು ಬಿಡಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಪಕ್ಷಿಗಳನ್ನ ಪ್ರೇ ಬರ್ಡ್ಸ್ ಅಂತಾರೆ. ಯಾಕೆಂತಂದ್ರೆ ನೀವನ್ನ ಹೊರಗೆ ಬಿಟ್ಟಾಗ ಬೇರೆ ಹದ್ದುಗಳು, ಕಾಗೆಗಳು, ಬೆಕ್ಕುಗಳು ಇದನ್ನ ಹೊಡೆದು ತಿನ್ಬಹುದು. ಇವುಗಳು ಮೊಟ್ಟೆ ಆಗಿ ಮರಿಯಾಗಿ ಹೊರಗೆ ಬಂದಾಗಿಂದ ಇದು ಮನುಷ್ಯರ ಮೇಲೆ ಡಿಪೆಂಡ್ ಆಗಿ ಇದಕ್ಕೆ ಅಭ್ಯಾಸ. ಇದಕ್ಕೆ ಹೊರಗಡೆ ಹೋದ್ರೆ ಇದಕ್ಕೆ ಹ್ಯಾಕ್ ತಿನ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆ ಪಕ್ಷಿಗಳು ಅದ್ರ ಜೀವನ ಕಳ್ಕೊಳ್ಳುತ್ತೆ. ನಿಮಗೇನ ಸಾಕಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದ್ರೆ ನೀವು ನಿಮ್ಮ ಹತ್ರದ ಝೂಗಳಿಗೆ ಇಲ್ಲ ರೆಸ್ಕ್ಯೂ ಸೆಂಟರ್ಗಳಿಗೆ ಹೇಳಿದ್ರೆ ಅವ್ರುಗಳು ಬಂದ್ಬಿಟ್ಟು ಅದನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವಕ್ಕೂ ಒಂದು ಜೀವನ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಸಾಕಿರೋ ಪ್ರಾಣಿ ಪಕ್ಷಿಗಳನ್ನ ಹೊರಗೆ ಬಿಡಬೇಡಿ. ಆ ತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ಅದನ್ನೂ ಮಾಡ್ತೀನಿ. ಹರೇ ಕೃಷ್ಣ.